ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 8ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 8:53 ಅಮಾವಾಸ್ಯೆ ಇರುತ್ತೆ. ನಂತರ ಪಾಡ್ಯ ಆರಂಭ ಆಗತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:49 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಕೂಡ ಈ ದಿನ ಬೆಳಿಗ್ಗೆ 8:53 ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕೂಡ ಮೇಷ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:55 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:20 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:10 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:41 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:57 ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ಅದರಲ್ಲೂ ದಳ್ಳಾಳಿಗಳಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಹಾಗೆ ಬುಧ ಬುದ್ಧಿಗೆ, ವಾಕ್ಚಾತುರ್ಯಕ್ಕೆ, ಬರವಣಿಗೆಗೆ, ಕಲಿಕೆಗೂ ಕೂಡ ಕಾರಕನಾಗಿರುವಂಥವನು. ಮಾತುಗಾರಿಕೆಗೆ ಕಾರಕ ಬುಧ. ಹಾಗಾಗಿ ಈ ದಿನ ಸಾಹಿತಿಗಳಿಗೆ, ಕಲಾವಿದರಿಗೂ ಕೂಡ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ಒಂದು ವಿಶೇಷ ದಿನ ಇದು. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ ಗುರುಹೋರದ ಸಂದರ್ಭ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:07 ಬೆಳಿಗ್ಗೆ 10:10 ಇನ್ನು ಅಪರಾಹ್ನ 4:28 ಅಪರಾಹ್ನ 5:31
ಇನ್ನು ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗಾಗಿ ಈ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನವಾಗಿ ಕೆಲಸಗಳು ಜರುಗುತ್ತೆ, ತುಂಬ ತಡವಾಗಿ ಫಲಿತಾಂಶಗಳು ಸಿಕ್ಕತ್ತೆ. ಆದ್ದರಿಂದಲೇ ಕೆಲವೊಂದು ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರಗಳಿಗೂ ಕೂಡ ಈ ದಿನ ಅತ್ಯಂತ ಅನುಕೂಲಕರವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ಬುಧ ಹೋರದ ಸಮಯ. ಹಾಗಾಗಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರು, ದಳ್ಳಾಳಿತನ ಮಾಡುವಂಥವ್ರು ಈ ದಿನ ಬುಧ ಹೋರವನ್ನು ನೀವು ಅನುಸರಣೆ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 59 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 1 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ರೂ ಕೂಡ ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಹಣಕಾಸಿನ ವ್ಯವಹಾರಗಳಿಗೆ ಬಂಡವಾಳವನ್ನು ತೊಡಗಿಸುವಂಥದ್ದು, ಯಾವುದೇ ರೀತಿಯ ಮಾತುಕತೆ, ಅಗ್ರಿಮೆಂಟ್ ವಿಚಾರ ಇವುಗಳನ್ನೆಲ್ಲ ಈ ದಿನ ಶುಕ್ರ ಹೋರದಲ್ಲಿ ಮಾಡಬೇಡಿ. ಒಟ್ಟಾರೆ ಈ ಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಆದಷ್ಟು ಮುಂದಕ್ಕೆ ಹಾಕಬೇಕಾಗುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 58 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಎಲ್ಲ ವಿಧದಲ್ಲೂ ಕೂಡ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಅಮಾವಾಸ್ಯೆ ಇರೋದ್ರಿಂದ ಇದನ್ನು ಅಕ್ಷತೃತೀಗೆ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಏಕೆ ಅಂತ ಹೇಳಿದ್ರೆ ಇನ್ನು ನಾಳೆಯಿಂದ ವೈಶಾಖ ಮಾಸ ಪ್ರಾರಂಭ ಆದರೆ 3ನೇ ದಿವಸ ಅಂದರೆ ಶುಕ್ರವಾರನೇ ಅಕ್ಷಯ ತದಿಗೆ ಇರುವಂತಹ ದಿನ. ಇದನ್ನು ಅಕ್ಷಯ ತೃತೀಯ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಹಾಗಾಗಿ ಬಹಳ ವಿಶೇಷವಾಗಿ ಶುಕ್ರವಾರದ ದಿನ ಇರುವಂಥದ್ದು. ಹಾಗೆ ಈ ಅಮಾವಾಸ್ಯೆ ಕೂಡ ಈ ದಿನ ಬೆಳಿಗ್ಗೆನೆ ಮುಕ್ತಾಯ ಆಗೋದ್ರಿಂದ ಈ ದಿನದಿಂದಲೇ ವೈಶಾಖ ಮಾಸ ಆರಂಭ ಆಗ್ತಾ ಇದೆ. ಬಹಳ ವಿಶೇಷವಾದಂತಹ ಮಾಸ ಇದು. ಹಾಗೆ ಈ ಗ್ರಹಗತಿಗಳು ಅನುಕೂಲವಾಗಿದ್ದರೆ ಯಾವುದೆಲ್ಲ ಪರಿಣಾಮಗಳು ಉಂಟಾಗುತ್ತೆ, ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂತಹ ವಿಚಾರಗಳನ್ನು ತಾವು ಪ್ರತಿನಿತ್ಯ ತಿಳ್ಕೊಳ್ತಾ ಇದ್ದೀರಿ. ಹಾಗೆ 9 ಗ್ರಹಗಳಿದೆ. ಈ ಗ್ರಹಗಳು ಬಹಳ ವಿಭಿನ್ನವಾದಂತಹ, ಅಷ್ಟೇ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಹಾಗಾಗಿ ಯಾವ ಯಾವ ಗ್ರಹ ಯಾವ ರಾಶಿಯನ್ನು ಆಳುತ್ತೆ ಅದನ್ನು ಮೊದಲು ತಿಳ್ಕೊಂಡು ಆ ರಾಶಿಯಲ್ಲಿ ಇರುವಂತಹ ಗ್ರಹದ ಕಾರಕತ್ವಗಳು ಏನೇನು ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ನಾವು ನವಗ್ರಹಗಳ ಬಗ್ಗೆ ವಿಶೇಷ ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳು ಕೂಡ ಗ್ರಹಗಳಿಂದ ನಿಯಂತ್ರಿಸಲ್ಪಡುತ್ತೆ. ಜೊತೆಗೆ ನವಗ್ರಹಗಳೇ ನಮ್ಮ ಹಣೆ ಬರಹವನ್ನು ಸಹ ರೂಪಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ನಾವು ಹುಟ್ಟಿದ ಸಮಯದಲ್ಲಿ ಗ್ರಹಗಳ ಸ್ಥಾನವನ್ನು ಆಧರಿಸಿ ನಮ್ಮ ನಕ್ಷತ್ರವನ್ನು ನಾವು ತಿಳ್ಕೊಳ್ಬೋದು. ಈ ನಕ್ಷತ್ರದ ಮೂಲಕ ನಮ್ಮ ಗುಣಲಕ್ಷಣಗಳು ಹೇಗಿರುತ್ತೆ, ನಮ್ಮ ವರ್ತನೆ ಹೇಗಿರುತ್ತೆ, ಭವಿಷ್ಯವನ್ನು ನಾವು ಹೇಗೆ ರೂಪಿಸ್ಕೊಳ್ತೀವಿ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಬಹುದು. ಸೌರಮಂಡಲದಲ್ಲಿ ಭೂಮಿಗೆ ಕೇಂದ್ರೀಯ ಸ್ಥಾನ ನೀಡಲಾಗಿದೆ. ಇತರ ಎಲ್ಲ ಗ್ರಹಗಳು
ಹಾಗೆ ಭೂಮಿ, ಚಂದ್ರ ಎಲ್ಲರೂ ಕೂಡ ಸೂರ್ಯನ ಸುತ್ತುತ್ತಾ ಇರುತ್ತೆ. ಇದರಿಂದ ಭೂಮಿಯ ಮೇಲಿನ ಪ್ರತಿ ಜೀವಿಯ ಮೇಲೆ ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತೆ. ಅದರಲ್ಲೂ ಸೂರ್ಯ ಮತ್ತು ಚಂದ್ರ ಗ್ರಹಗಳು ನಮ್ಮ ಜೀವನದ ಮೇಲೆ ಹೆಚ್ಚೇ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಒಟ್ಟಾರೆ 9 ಗ್ರಹಗಳಿದ್ದು 7 ಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ ಹಾಗೂ ಅದರ 2 ಛಾಯಾಗ್ರಹಗಳಾದಂಥ ರಾಹು ಮತ್ತು ಕೇತು, ಈ ಗ್ರಹಗಳಲ್ಲಿ ಗಂಡು ಮತ್ತು ಹೆಣ್ಣು ಅನ್ನುವಂಥ ಒಂದು ವಿಭಾಗ ಕೂಡ ಇದೆ. ಸೂರ್ಯ, ಗುರು ಮತ್ತು ಮಂಗಳ ಗ್ರಹಗಳು ಪುರುಷ ಗ್ರಹಗಳಾದರೆ ಚಂದ್ರ ಮತ್ತು ಶುಕ್ರ ಸ್ತ್ರೀ ಗ್ರಹಗಳಾಗಿರುತ್ತೆ. ಬುಧ ಗ್ರಹ ಗಂಡು ಮತ್ತು ಹೆಣ್ಣು 2 ಗುಣಲಕ್ಷಣಗಳನ್ನು ಹೊಂದಿರುವಂಥದ್ದು. ಹಾಗೆ ಈ ಗ್ರಹಗಳು ಒಂದು ನಿರ್ದಿಷ್ಟ ಮನೆಯಲ್ಲಿದ್ದಾಗಲೆಲ್ಲ ಅದು ಮನೆ, ಕುಟುಂಬ, ಉದ್ಯೋಗ, ಹಣಕಾಸಿನ ಸ್ಥಿತಿ ಮತ್ತು ಹಲವಾರು ವಿಧಗಳಲ್ಲಿ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಾವು ತಿಳ್ಕೊಳ್ತಾ ಇದ್ದೀರಿ. ಇಲ್ಲಿ ಜ್ಯೋತಿಷ್ಯವನ್ನು ನಂಬುವಂಥವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ರೂಪಿಸಿಕೊಳ್ಳಿಕ್ಕೆ ಗ್ರಹಗಳ ಸ್ಥಾನ ಬಹಳ ಮುಖ್ಯವಾಗಿ ಗಮನಿಸಬೇಕು. ರಾಶಿ ಚಕ್ರದ ಮೂಲಕ ಭವಿಷ್ಯವನ್ನು ತಿಳಿಯುವಂಥದ್ದು ನಮಗೆ ರೂಢಿಯಲ್ಲಿ ಇರುವಂಥದ್ದು. ನಾವು ಈ ಒಂದು ಸಂದರ್ಭದಲ್ಲಿ ಗ್ರಹಗಳ ಗುಣಲಕ್ಷಣಗಳೇನು, ಅವುಗಳ ಪರಿಣಾಮ ಹೇಗೆ ಲಾಭದಾಯಕವಾಗಿರುತ್ತೆ ಅಥವಾ ನಮ್ಮ ಜೀವನದ ಮೇಲೆ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ, ಅದೃಷ್ಟದ ಗ್ರಹಗಳು ಯಾವುದು ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಬಹುದು. ಮೊದಲನೇದಾಗಿ ರವಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ವ್ಯಕ್ತಿಯ ಆತ್ಮ ಇದ್ದಂತೆ. ಅಹಮ್ಮನ್ನ, ವ್ಯಕ್ತಿತ್ವವನ್ನು, ಚೈತನ್ಯವನ್ನು ಈ ರವಿ ನಿಯಂತ್ರಿಸ್ತಾನೆ. ಇದನ್ನು ಗ್ರಹಗಳ ರಾಜ ಅಂತ ಹೇಳೇ ಪರಿಗಣಿಸಲ್ಪಟ್ಟಿರುವಂಥದ್ದು. ನಮ್ಮ ಮೇಲಧಿಕಾರಿಗಳು, ನಮ್ಮ ಜೀವನದಲ್ಲಿ ತಂದೆ ಮತ್ತು ಯಾವುದೇ ಅಧಿಕಾರದ ಪ್ರತಿನಿಧಿಯನ್ನು ಸೂರ್ಯ ಪ್ರತಿನಿಧಿಸ್ತಾನೆ. ಸೂರ್ಯ 5ನೇ ಮನೆಯ ಆಡಳಿತಗಾರ ಮತ್ತು ಸಿಂಹ ರಾಶಿಯನ್ನು ಆಳುವಂತಹ ಗ್ರಹ ಇದು ಪ್ರತಿ ರಾಶಿಯಲ್ಲಿ 30 ದಿನಗಳು ಇರುವಂಥದ್ದು ಮತ್ತು 12 ರಾಶಿಯನ್ನು ಪೂರ್ಣಗೊಳಿಸಲಿಕ್ಕೆ 1 ವರ್ಷವನ್ನು ತೆಗೆದುಕೊಳ್ಳುತ್ತೆ ಈ ರವಿ. ಹಾಗೆ ಈ ರವಿ ಆಡಳಿತಗಾರನ ಪ್ರತಿನಿಧಿಯಾಗಿರೋದ್ರಿಂದಲೇ ಅಧಿಕಾರದ ಸ್ಥಾನದಲ್ಲಿರುವಂತಹ ಜನರಲ್ಲಿ ಸೂರ್ಯ ಪ್ರಬಲ ಸ್ಥಾನದಲ್ಲಿರ್ತಾನೆ. ಸೂರ್ಯ ಶಕ್ತಿಯನ್ನ, ಧೈರ್ಯವನ್ನ ಮತ್ತೆ ದೃಢ ನಿಶ್ಚಯದಂತಹ ನಾಯಕತ್ವದ ಗುಣಗಳನ್ನು ನೀಡುತ್ತೆ. ಒಬ್ಬ ವ್ಯಕ್ತಿಯನ್ನ ಸೃಜನಶೀಲನನ್ನಾಗಿ ಮಾಡಲಿಕ್ಕೆ ಸೂರ್ಯನ ಅನುಗ್ರಹ ಬೇಕು. ಮತ್ತೆ ಅವರ ದೈನಂದಿನ ಜೀವನದಲ್ಲಿ ಎದುರಿಸಬಹುದಾದಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ಸೂರ್ಯ ನೀಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಸೂರ್ಯ ಆತ್ಮಕಾರಕ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು ಈ ಕಾರಣಕ್ಕಾಗಿ. ಇನ್ನು ಚಂದ್ರನ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ವಿಶೇಷವಾದಂತಹ ಒಂದು ವ್ಯಾಖ್ಯಾನವನ್ನೇ ಕೊಟ್ಟಿದ್ದಾರೆ. ಇಲ್ಲಿ ಚಂದ್ರ ಮನುಷ್ಯನ ಪ್ರಜ್ಞೆಯನ್ನು ಹಾಗೆ ಆಲೋಚನಾ ಮನಸ್ಸನ್ನು ನಿಯಂತ್ರಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದು ವ್ಯಕ್ತಿಯ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೆ ಅಂತ ಹೇಳ್ತಾರೆ. ಗ್ರಹಗಳಲ್ಲಿ ಹಾಗೆ ಭೂಮಿಯ ಮೇಲೆ 2 ಕಡೆ ಚಂದ್ರನನ್ನು ರಾಣಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ತಾಯಿ ಮತ್ತು ಇತರ ಯಾವುದೇ ಆರೈಕೆ ಮಾಡುವಂತಹ ಸ್ತ್ರೀಯರನ್ನು ಚಂದ್ರ ಪ್ರತಿನಿಧಿಸ್ತಾನೆ. ಇಲ್ಲಿ ಕರ್ಕಾಟಕ ರಾಶಿಯನ್ನು ಆಳುವಂತಹ ಚಂದ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 4ನೇ ಮನೆಯ ಅಧಿಪತಿಯಾಗಿರ್ತಾನೆ. ಇಲ್ಲಿ ವೃಷಭ ರಾಶಿಯಲ್ಲಿ ಉದಾತ್ತನಾಗಿದ್ದಂತಹ ಚಂದ್ರ 12 ರಾಶಿಗಳ ಪೂರ್ಣ ಚಕ್ರವನ್ನು ಪೂರ್ಣಗೊಳಿಸಲಿಕ್ಕೆ 27 ರಾತ್ರಿಗಳನ್ನು ತೆಗೆದುಕೊಳ್ತಾನೆ. ಪ್ರತಿ ರಾಶಿಯಲ್ಲೂ ಕೂಡ 2 ದಿನಗಳಿಗಿಂತ ಸ್ವಲ್ಪ ಹೆಚ್ಚು ಸಮಯ ಇರ್ತಾನೆ. 27 ನಕ್ಷತ್ರ ಪುಂಜಗಳಲ್ಲಿ 27 ರಾತ್ರಿಗಳು ಅಂತಲೇ ಹೇಳ್ಬೋದು. ಚಂದ್ರನಿಗೆ 27 ಪತ್ನಿಯರಿದ್ದಾರೆ. ಹಾಗೆ ಪ್ರತಿ ಹೆಂಡತಿಯ ಅರಮನೆಯಲ್ಲಿ 1 ರಾತ್ರಿಯನ್ನು ಕಳೀತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಚಂದ್ರನಿಗೆ ಶಿವನ ಆಶೀರ್ವಾದ ಇರುತ್ತೆ. ಅದು ಪರ್ಯಾಯವಾಗಿ ಕ್ಷೀಣಿಸುವಂಥ ಮತ್ತು ದಿನದಿಂದ ದಿನಕ್ಕೆ ಕರಗುವಂಥ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಆದ್ದರಿಂದಲೇ ಚಂದ್ರನಿಗೆ ಶಿವನ ತಲೆಯಲ್ಲಿ ಆಭರಣವಾಗಿ ಅಲಂಕರಿಸಲ್ಪಟ್ಟಿರುವಂಥದ್ದು. ಚಂದ್ರ ವ್ಯಕ್ತಿಯ ಜೀವನದಲ್ಲಿ ಮನಸ್ಸನ್ನು, ಸೌಂದರ್ಯವನ್ನು, ಸಂತೋಷಗಳನ್ನು ನಿಯಂತ್ರಣ ಮಾಡ್ತಾನೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಚಂದ್ರ ಸೂರ್ಯ ಮತ್ತು ಬುಧರ ಜೊತೆಯಲ್ಲಿ ಸ್ನೇಹಪರವಾಗಿದ್ದರೆ, ಶುಕ್ರ, ಮಂಗಳ, ಗುರು ಮತ್ತು ಶನಿಯ ಜೊತೆಯಲ್ಲಿ ತಟಸ್ಥತೆಯನ್ನು ಕಾಪಾಡಿಕೊಳ್ತಾನೆ. ಹಾಗಾಗಿ ವಿಶೇಷವಾಗಿ ಮನಕಾರಕನಾದಂತಹ ಚಂದ್ರ ಮನಸ್ಸನ್ನು ಸಂತೋಷಗೊಳಿಸ್ತಾನೆ. ಬುಧ ಗ್ರಹ ಜ್ಯೋತಿಷ್ಯದಲ್ಲಿ ಶಿಕ್ಷಣವನ್ನು, ಜ್ಞಾನವನ್ನು, ತರ್ಕವನ್ನು ಮತ್ತು ಲೆಕ್ಕಾಚಾರದ ಸಾಮರ್ಥ್ಯವನ್ನು ಪ್ರತಿನಿಧಿಸುವಂಥವನು. ಬುಧ ಗ್ರಹವನ್ನು ಹೊಂದಿರುವಂತಹ ಜನ ಅತ್ಯುತ್ತಮ ಗಣಿತಜ್ಞರನ್ನು ಹಾಗೆ ಉತ್ತಮ ಜ್ಯೋತಿಷ್ಯಗಳು ಆಗ್ತಾರೆ ಅನ್ನುವಂಥ ಒಂದು ಭಾವನೆ ಇದೆ. ಇಲ್ಲಿ ಬುಧ ಗ್ರಹ ಉತ್ತರಾಧಿಕಾರಿ ಗ್ರಹ. ಎಲ್ಲ ಗ್ರಹಗಳ ನಡುವೆ ಬುಧಕ್ಕೆ ರಾಜಕುಮಾರನ ಸ್ಥಾನವನ್ನು ನೀಡಿದ್ದಾರೆ. ಈ ಗ್ರಹ
ನಮ್ಮ ಒಡ ಹುಟ್ಟಿದವರನ್ನ ಪ್ರತಿನಿಧಿಸುವಂಥದ್ದು. ಬುಧ ಒಂದು ತಿಂಗಳಿನಲ್ಲಿ ಒಂದು ಮನೆಯನ್ನು ದಾಟತ್ತೆ ಅಂತ ನಂಬಿಕೆ ಇದೆ. ಹಾಗಾಗಿ ಬುಧ ಮಿಥುನ ಮತ್ತೆ ಕನ್ಯಾ ರಾಶಿಗಳ ಆಡಳಿತಗಾರ. ಕನ್ಯಾ ರಾಶಿಯಲ್ಲಿ ಉತ್ಕೃಷ್ಟನಾಗಿರ್ತಾನೆ. ಬುಧ ಗ್ರಹವೊಂದಕ್ಕೆ ಮಾತ್ರ ತನ್ನದೇ ಆದಂತಹ ಚಿಹ್ನೆಯನ್ನು ಹೊಂದಿರುವಂತಹ ಏಕೈಕ ಗ್ರಹ ಇದು. ಇನ್ನು ಬುಧ ಮಾತು ಮತ್ತೆ ಸಂವಹನ ಸಾಮರ್ಥ್ಯದ ವಿಚಾರದಲ್ಲೂ ಕೂಡ ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸ್ತಾನೆ. ಹಾಗಾಗಿ ಈ ವ್ಯಕ್ತಿ ಯಾವ ರೀತಿಯಲ್ಲಿ ಮಾತಾಡ್ತಾನೆ ಅನ್ನುವಂಥದ್ರ ಮೇಲೆ ಅವನ ಯಶಸ್ಸು ನಿಂತಿರುತ್ತೆ. ಈ ಒಂದು ಬುಧ ಗ್ರಹವನ್ನ ದೇವರ ಸಂದೇಶವಾಹಕ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇದು ಭಕ್ತಿಯ ಸಂಕೇತ. ಇದು ಹಾಗಾಗಿನೇ ವಿಶೇಷವಾಗಿ ವಿಷ್ಣುವಿನ ಆರಾಧನೆಗೆ ಪೂಜನೀಯ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಇನ್ನು ಬುಧ ಗ್ರಹ ವೈಶ್ಯ ವರ್ಣವಾಗಿದ್ದು ರಜಸ್ಸಿನ ಗುಣವನ್ನ ಹೊಂದಿರುತ್ತೆ. ಮತ್ತೆ ಇದರ ಬಣ್ಣ ಹಸಿರು. ಒಂದು ಋತು ಅಥವಾ 2 ತಿಂಗಳ ಕಾಲವನ್ನ ಇದು ಪ್ರತಿನಿಧಿಸುತ್ತೆ. ಇದು ಸೂರ್ಯ ಮತ್ತೆ ಶುಕ್ರರ ಜೊತೆಯಲ್ಲಿ ಸ್ನೇಹಪರವಾಗಿದ್ರೆ ಚಂದ್ರನ ಜೊತೆಯಲ್ಲಿ ದ್ವೇಷವನ್ನ ಹೊಂದಿರುವಂತವನು ಬುಧ. ಇನ್ನು ಬುಧ ಮಂಗಳ, ಗುರು ಮತ್ತೆ ಶನಿಯ ಬಗ್ಗೆ ತಟಸ್ಥ ನಿಲುವನ್ನ ಹೊಂದಿರ್ತಾನೆ. ಹಾಗೆ ವಿಶೇಷವಾಗಿ ವ್ಯಾಪಾರಸ್ಥರು ಈ ಬುಧ ಗ್ರಹವನ್ನ ಅನುಸರಣೆ ಮಾಡಬೇಕು. ಇನ್ನು ಶುಕ್ರ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹಗಳ ರಾಜಕುಮಾರಿಯಾಗಿದ್ದು ಸ್ತ್ರೀ ಗುಣಗಳನ್ನು ಹೊಂದಿರುವಂತಹ ಗ್ರಹ. ಇದು ಪ್ರೀತಿ, ಪ್ರಣಯ, ಮದುವೆ ಮತ್ತೆ ಜೀವನದ ಸಂತೋಷದ ಅಧ್ಯಕ್ಷತೆಯನ್ನ ಈ ಶುಕ್ರ ವಹಿಸಿಕೊಳ್ತಾನೆ. ಇದು ಫಲವತ್ತತೆಯನ್ನ ಪ್ರತಿನಿಧಿಸುತ್ತೆ. ಒಬ್ಬರ ಪ್ರೀತಿಯ ಜೀವನಕ್ಕೆ ಶುಕ್ರ ಶುಭವಾಗಿರುತ್ತೆ. ವೃಷಭ ಮತ್ತು ತುಲಾ ರಾಶಿಗೆ ಶುಕ್ರ ಆಳುವಂತಹ ಗ್ರಹ. ಮೀನ ರಾಶಿಯಲ್ಲಿ ಉತ್ಕೃಷ್ಟನಾಗಿದ್ರೆ 5 ಅಂಶಗಳಲ್ಲಿ ಶುಕ್ರ ನೀರನ್ನು ಪ್ರತಿನಿಧಿಸುತ್ತಾನೆ. ಇದು ಮನುಷ್ಯನ ಜೀವನದಲ್ಲಿ ಪತ್ನಿಯರನ್ನ ಸೂಚಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಮತ್ತೆ ಇದನ್ನ ಮಹಾಲಕ್ಷ್ಮಿ, ವಿಷ್ಣುವಿನ ಪತ್ನಿ ಅಂತ ಹೇಳೇನೆ ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ಶುಕ್ರ ಕಲೆ ಮತ್ತು ಸಂಗೀತ, ಇನ್ನು ವಾದ್ಯಗಳು, ಇದರಲ್ಲಿ ಪರಿಣತಿ ಹೊಂದಿರುವಂತಹ ಸ್ವಭಾವವನ್ನ ಪ್ರತಿನಿಧಿಸುತ್ತೆ. ಶುಕ್ರ ಗ್ರಹ ಬುಧ, ಗುರು ಮತ್ತೆ ಶನಿಯ ಜೊತೆಯಲ್ಲಿ ಸ್ನೇಹಪರವಾಗಿದ್ದು ಸೂರ್ಯ, ಚಂದ್ರ ಮತ್ತೆ ಮಂಗಳ ಗ್ರಹಗಳೊಂದಿಗೆ ದ್ವೇಷವನ್ನ ಹೊಂದಿರ್ತಾನೆ. ಇನ್ನು ಮಂಗಳ ಗ್ರಹ ಇದು ಆಕ್ರಮಣಶೀಲತೆಯನ್ನು ಸೂಚಿಸುತ್ತೆ. ಮತ್ತೆ ಅದರಿಂದ ಜ್ಯೋತಿಷ್ಯದಲ್ಲಿ ಇದು ನಾಯಕನ ಸ್ಥಾನವನ್ನು ಗಳಿಸಿಕೊಳ್ಳುತ್ತೆ. ಇದು ಆಕ್ರಮಣಶೀಲತೆ, ತ್ವರಿತ ಚಿಂತನೆ, ಶೌರ್ಯ, ಶಕ್ತಿ, ಧೈರ್ಯ ಇತ್ಯಾದಿ ಗುಣಗಳ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿರುತ್ತೆ. ಮಂಗಳ ಮೇಷ ರಾಶಿ ಮತ್ತೆ ವೃಶ್ಚಿಕ ರಾಶಿಯನ್ನ ಆಳುವಂತಹ ಗ್ರಹ. ಇಲ್ಲಿ ಕ್ಷತ್ರಿಯ ವರ್ಣದ ಮಂಗಳ ಗ್ರಹ ತಮಸ್ಸಿನ ಗುಣವನ್ನು ಹೊಂದಿರುತ್ತೆ. ಇದು ಪುಲ್ಲಿಂಗವಾಗಿದ್ದು ಶಕ್ತಿಯಿಂದ ತುಂಬಿ ತುಳುಕಾಡತ್ತೆ. ಇದು ತುಂಬಾ ಸಕ್ರಿಯ ಮತ್ತೆ ತ್ವರಿತವಾದ ಗುಣಗಳನ್ನು ಇದು ಸೂಚಿಸುವಂಥದ್ದು. ಇನ್ನು ಮಂಗಳ ಗ್ರಹದ ಜನ ಸಾಮಾನ್ಯವಾಗಿ ಬಹಳ ಚಂಚಲ ಮನಸ್ಸಿನವರು. ಯಾವುದೇ ಪರಿಸ್ಥಿತಿಗೆ ಪ್ರತಿಕ್ರಿಯಿಸಲಿಕ್ಕೂ ಕೂಡ ತುಂಬಾ ಉತ್ಸುಕರಾಗಿರ್ತಾರೆ. ಮಂಗಳ ಸೂರ್ಯ, ಚಂದ್ರ ಮತ್ತೆ ಗುರುಗಳೊಂದಿಗೆ ಸ್ನೇಹಪರವಾಗಿದ್ರೆ ಬುಧ ಗ್ರಹದೊಂದಿಗೆ ದ್ವೇಷವನ್ನು ಹೊಂದಿರುತ್ತೆ. ಮತ್ತೆ ಶುಕ್ರ ಹಾಗೆ ಶನಿಯೊಂದಿಗೆ ತಟಸ್ಥವಾಗಿರುತ್ತೆ ಈ ಮಂಗಳ ಗ್ರಹ. ಇನ್ನು ಗುರುಗ್ರಹ ಬಹಳ ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹವನ್ನ ಅತ್ಯಂತ ಪ್ರಮುಖ ಗ್ರಹ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ದಾರೆ. ಇಲ್ಲಿ ಪುರಾಣದಲ್ಲಿ ಬೃಹಸ್ಪತಿ ದೇವತೆಗಳ ಗುರು. ಈ ಗುರು ಮೀನ ಮತ್ತೆ ಧನು ರಾಶಿಯನ್ನ ಆಳುವಂತಹ ಗ್ರಹ. ಇದು ಕರ್ಕಾಟಕ ರಾಶಿಯಲ್ಲಿ ಉದಾತ್ತವಾಗಿರುತ್ತೆ. ಗುರು ಹಾನಿಕರವಲ್ಲದ ಪ್ರಯೋಜನಕಾರಿಯಾದಂತಹ ಗ್ರಹ. ವ್ಯಕ್ತಿಯ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಗುರುಗ್ರಹದ ಪ್ರಭಾವದಿಂದ ನಿವಾರಣೆ ಮಾಡಬಹುದು. ಅಪಾರ ಸಂಪತ್ತು ಮತ್ತೆ ಅದೃಷ್ಟವನ್ನ ನಾವು ಹೊಂದಿಕೊಳ್ಳಲಿಕ್ಕೆ ಈ ಗ್ರಹವು ಕಾರಣವಾಗಿರುತ್ತೆ. ಹಾಗೆ ದೇವಗುರು ಆಗಿರೋದ್ರಿಂದ ಗುರು ಶಿಕ್ಷಕನಾಗಿ, ಮಾರ್ಗದರ್ಶಕನಾಗಿ ಅಥವಾ ಮಾರ್ಗದರ್ಶಿಯ ವ್ಯಕ್ತಿಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ಕೂಡ ಇದೆ. ಅದರಲ್ಲೂ ಮಹಿಳೆಯ ಜೀವನದಲ್ಲಿ ಗುರು ಗಂಡನನ್ನ ಸೂಚಿಸುತ್ತೆ. ಗುರು ಜ್ಞಾನ, ಕಲಿಕೆ, ಬುದ್ಧಿವಂತಿಕೆಯನ್ನ ಪ್ರತಿನಿಧಿಸುವಂಥದ್ದು. ಇದು ಸಂತೋಷದ ಹಿಂದಿನ ಮೂಲ. ಹಾಗಾಗಿ ಗುರು ಸೂರ್ಯ ಮತ್ತೆ ಚಂದ್ರ ಮಂಗಳ ಗ್ರಹಗಳೊಂದಿಗೆ ಸ್ನೇಹಪರವಾಗಿರುತ್ತೆ. ಮತ್ತೆ ಶನಿಯ ಜೊತೆಯಲ್ಲಿ ತಟಸ್ಥ ಸಂಬಂಧವನ್ನು ಹೊಂದಿದ್ದಾನೆ. ಇನ್ನು ಗುರು ಶುಕ್ರ ಮತ್ತೆ ಬುಧನೊಂದಿಗೆ ದ್ವೇಷವನ್ನು ಹೊಂದಿರ್ತಾನೆ. ಇದನ್ನು ಕೂಡ ನೀವು ಗಮನಿಸಬೇಕು. ಇನ್ನು ಶನಿ ಮಕರ ಮತ್ತೆ ಕುಂಭರಾಶಿಯ ಆಡಳಿತಗಾರ. ಇದು ತುಲಾ ರಾಶಿಯಲ್ಲಿ ಉನ್ನತವಾಗಿರುವಂಥವನು. ಇನ್ನು ಶನಿ ಯಾವುದೇ ಕಾರ್ಯದಲ್ಲಿ ತೊಂದರೆಗಳು ಬಂದಾಗ, ಅಡೆತಡೆಗಳು ಬಂದಾಗ ಅದನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಧೈರ್ಯವನ್ನ ತಂದುಕೊಡ್ತಾನೆ. ಹಾಗೆ ಪ್ರತಿಕೂಲ ಸ್ಥಾನದಲ್ಲಿರುವಂತಹ ಶನಿ ಯಾವುದೇ ಪ್ರಯತ್ನದಲ್ಲಿ ಸುಲಭವಾಗಿ ಯಶಸ್ವಿ ಆಗಿ ನಮ್ಮ ನೆರವಿಗೆ ಬರಲ್ಲ. ಅದು ತುಂಬಾ ಕಷ್ಟವಾಗಿ ಇರುವಂಥದ್ದು. ಇನ್ನು ಶನಿ ಗ್ರಹದ ಆಶಯ ಇಲ್ಲದೆ ಯಾವುದೇ ದೊಡ್ಡ ಅಥವಾ ಪ್ರಮುಖ ಕಾರ್ಯಗಳನ್ನ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ.
ಹಾಗಾಗಿನೇ ಸಾಕ್ಷಾತ್ ಪಾರ್ವತೀ ದೇವಿಯೇ ಶನಿಯಿಂದ ವರವನ್ನ ಪಡ್ಕೊಂಡ್ಲು ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಶನಿ ಬಹಳ ನಿಧಾನಗತಿಯಲ್ಲಿ ಚಲಿಸುವಂತಹ ಗ್ರಹ, ಮತ್ತೆ ವ್ಯಕ್ತಿಯ ತಾಳ್ಮೆಯ ಪ್ರತಿನಿಧಿ ಕೂಡ ಶನಿ ಆಗಿರುವಂಥವನು. ಹಾಗಾಗಿ ಶನಿ ಅನಾರೋಗ್ಯ ತೊಂದರೆಗಳನ್ನ ಪ್ರತಿನಿಧಿಸುವಂಥವನು. ಜೊತೆಗೆ ಶನಿಯ ಪ್ರಭಾವದಡಿಯಲ್ಲಿ ದುಃಖ ಮತ್ತೆ ಸಾವು ಕೂಡ ಇರುತ್ತೆ. ಇನ್ನು ಶನಿ ತನ್ನ ಕರ್ಮ ಮತ್ತೆ ಕಾರ್ಯರೂಪಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನ ನೀಡುವಂಥವನು. ಇನ್ನು ಅನೇಕ ನಕಾರಾತ್ಮಕ ಅರ್ಥಗಳನ್ನ ಹೊಂದಿದ್ರೂ ಕೂಡ ಆಧ್ಯಾತ್ಮಿಕ ಉನ್ನತಿಯನ್ನ ಶನಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾನೆ. ಇಲ್ಲಿ ಶನಿ ಬುಧ ಮತ್ತೆ ಶುಕ್ರರ ಜೊತೆಯಲ್ಲಿ ಸ್ನೇಹಪರವಾಗಿದ್ರೆ ಸೂರ್ಯ ಚಂದ್ರ ಮತ್ತೆ ಮಂಗಳ ಗ್ರಹಗಳೊಂದಿಗೆ ದ್ವೇಷವನ್ನ ಹಂಚಿಕೊಳ್ತಾನೆ. ಇಲ್ಲಿ ಶನಿ ಗ್ರಹವನ್ನ ತಟಸ್ಥವಾಗಿ ಗುರು ಗ್ರಹದ ಜೊತೆಯಲ್ಲಿ ಇರಿಸಲಾಗುತ್ತೆ. ಇನ್ನು ರಾಹುವಿನ ಬಗ್ಗೆ ಹೇಳೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇತರ ಗ್ರಹಗಳಿಗಿಂತ ಭಿನ್ನವಾಗಿರುವಂತಹ ಗ್ರಹ ಈ ರಾಹು ಗ್ರಹ. ಇದು ನೆರಳಿನ ಗ್ರಹ ಅಂತ ಹೇಳಿ ಕೂಡ ಕರೆಯಲ್ಪಡುವಂಥದ್ದು. ಕೇತು ಜೊತೆಗೆ ರಾಹು ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣಕ್ಕೆ ಕಾರಣವಾಗುವ ಗಣಿತದ ಅಂಶಗಳಾಗಿರುವಂಥದ್ದು. ವೃಷಭ ರಾಶಿ ಮಿಥುನದಲ್ಲಿ ರಾಹು ಉದಾತ್ತನಾಗಿರ್ತಾನೆ. ರಾಹು ಶನಿಯ ಗುಣ ಲಕ್ಷಣಗಳಲ್ಲಿ ಬಹಳ ಹೋಲುತ್ತೆ. ಮತ್ತೆ ಇದು ದೆವ್ವದ ಮುಖ್ಯಸ್ಥನಾಗಿರೋದ್ರಿಂದ ದೆವ್ವ ಅಂತ ಹೇಳಿ ಇದನ್ನ ಕರೆಯಲ್ಪಡುವಂಥದ್ದು. ರಾಹು ಯಾವುದೇ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿಲ್ಲ. ಹೀಗಾಗಿ ರಾಹುವಿನ ಪರಿಣಾಮಗಳು ಇತರ ಅಂಶಗಳನ್ನ ಅವಲಂಬಿಸಿ ಬಹಳ ಬದಲಾವಣೆಗೆ ಒಳಪಟ್ಟಿರುತ್ತೆ. ಮನುಷ್ಯನ ಜೀವನದಲ್ಲಿ ರಾಹು ಅಭಾಗಲಬ್ಧತೆ, ಸುಳ್ಳು ದೋಷಯುಕ್ತ ತರ್ಕಗಳನ್ನು ಮಾಡುವಂಥದ್ದು ಮತ್ತೆ ಇತರೆ ಋಣಾತ್ಮಕ ಅರ್ಥಗಳನ್ನು ಸೂಚಿಸುವಂತಹ ಸಂದರ್ಭ ಇದೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ರಾಹು ಗ್ರಹ ಸಂಪತ್ತು ಮತ್ತೆ ಸೌಕರ್ಯವನ್ನು ಬದಲಾಯಿಸ್ತಾನೆ ಮತ್ತೆ ತುಂಬ ದುರಾಸೆ ಉಳ್ಳಂಥವನು. ಆದಾಗ್ಯೂ ರಾಹುವಿನ ಪ್ರಭಾವದಂತೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಾಕಷ್ಟು ಸಂಪತ್ತನ್ನು ಮತ್ತೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಾಹು ಮತ್ತೆ ಲೌಕಿಕ ಸೌಕರ್ಯಗಳ ವಿಚಾರದಲ್ಲಿ ಮಹತ್ವಪೂರ್ಣವಾಗಿರುವಂಥದ್ದು ಈ ಸಂದರ್ಭ. ಇನ್ನು ರಾಹು ಗುರು ಶನಿ ಮತ್ತು ಶುಕ್ರರ ಜೊತೆಯಲ್ಲಿ ಸ್ನೇಹಪರವಾಗಿರ್ತಾನೆ ಮತ್ತು ಸೂರ್ಯ ಚಂದ್ರರೊಂದಿಗೆ ಶತ್ರುತ್ವ ಇದೆ. ಇದು ಬುಧನೊಂದಿಗೆ ತಟಸ್ಥ ಅನ್ನುವಂಥ ಸಂಬಂಧವನ್ನು ಹೊಂದಿರುತ್ತೆ. ಇನ್ನು ಕೇತುವಿನ ಬಗ್ಗೆ ಹೇಳೋದಾದರೆ ರಾಹುವಿನ ಜೊತೆಗೆ ಕೇತು ಮತ್ತೊಂದು ಗಣಿತದ ಬಿಂದು. ಇದು ಸೂರ್ಯ ಮತ್ತು ಚಂದ್ರಗ್ರಹಕ್ಕೆ ಕಾರಣವಾಗುವಂಥ ಸಂದರ್ಭ ಇದೆ. ಆದರೂ ರಾಕ್ಷಸನ ದೇಹ ಮತ್ತು ಬಾಲ ಇದು ರಾಹುವಿಗಿಂತ ಭಿನ್ನವಾಗಿ ಕೇತುವನ್ನು ದೆವ್ವದಂತೆ ನಕಾರಾತ್ಮಕವಾಗಿ ನೋಡಲಿಕ್ಕಾಗಲ್ಲ. ಮತ್ತು ಅದನ್ನು ಮೋಕ್ಷಕಾರಕ ಅಥವಾ ಸ್ವತಂತ್ರಗೊಳಿಸುವಂತಹ ಶಕ್ತಿ ಅಂತ ಹೇಳಿ ಕೂಡ ಪರಿಗಣಿಸಲ್ಪಡುತ್ತೆ. ಇದು ಉತ್ತಮವಾದಂತಹ ಆಧ್ಯಾತ್ಮಿಕ ಉನ್ನತಿಗೆ ಕಾರಣವಾಗುವಂಥದ್ದು ಮತ್ತು ಒಬ್ಬ ವ್ಯಕ್ತಿಯನ್ನು ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ಕೆ ಈ ರೀತಿಯ ತಂತ್ರಗಳನ್ನು ಮಾಡುವಂಥವರು ಕೂಡ ಇದ್ದಾರೆ. ಇದು ಲೌಕಿಕ ಆಸೆಯನ್ನು ತೋರಿಸುವಂಥದ್ದು, ಸಂತೋಷಗಳಿಂದ ವಿಮೋಚನೆ ಮತ್ತು ಜ್ಞಾನೋದಯ ಇದನ್ನು ಇದು ಬಯಸುತ್ತೆ. ಇದು ನೆರಳಿನ ಗ್ರಹ ಆಗಿರೋದ್ರಿಂದ ಅದರ ಪ್ರಭಾವ ಒಂದು ನಿರ್ದಿಷ್ಟ ಮನೆಯೊಳಗಿನ ಗ್ರಹಗಳಿಂದ ಹೆಚ್ಚಾಗಿ ಪ್ರಭಾವಿತವಾಗಿರುತ್ತೆ. ಯಾವ ಗ್ರಹದ ಜೊತೆಯಲ್ಲಿ ಈ ಛಾಯಾಗ್ರಹಗಳು ಸ್ಥಿತರಾಗಿದೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇರಬೇಕು. ಇನ್ನು ಕೇತು ವೃಶ್ಚಿಕ ಧನಸ್ಸು ರಾಶಿಯಲ್ಲಿ ಉದಾತ್ತನಾಗಿದ್ದರೆ ಮಂಗಳ ಶುಕ್ರ ಮತ್ತು ಶನಿಯ ಜೊತೆಯಲ್ಲಿ ಸ್ನೇಹಪರವಾಗಿರ್ತಾನೆ. ಸೂರ್ಯ ಮತ್ತು ಚಂದ್ರರ ಜೊತೆಯಲ್ಲಿ ಶತ್ರುತ್ವವನ್ನು ಹೊಂದಿರ್ತಾನೆ. ಹಾಗಾಗಿ ಬಂಧುಗಳೇ, ಈ ನವಗ್ರಹಗಳು ವಿಶೇಷವಾಗಿ ಮನುಷ್ಯನ ಮೇಲೆ ತುಂಬ ಪ್ರಭಾವವನ್ನು ಬೀರುವಂಥದ್ದು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪ್ರೋತ್ಸಾಹದಾಯಕವಾದಂತಹ ದಿನ. ಅದರಲ್ಲೂ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರುವಂತಹ ದಿನ. ಅದರಲ್ಲೂ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ನಡತೆಯಿಂದ ಜನ ಪ್ರಭಾವಿತರಾಗುವಂಥದ್ದು ಕೂಡ ಇದೆ. ಹಾಗೆ ಹೊಸ ಹೊಸ ವಿಚಾರಗಳನ್ನು ಈ ದಿನ ಕಲ್ತ್ಕೊಳ್ತೀರಿ. ನಿಮ್ಮದೇ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿಲ್ಲದೇ ಇರುವಂಥ ಒಂದು ಹೊಸ ವಿಚಾರದ ಅಂಶ ಬೆಳಕಿಗೆ ಬರುವಂಥದ್ದು. ಹಾಗಾಗಿ ಇಷ್ಟು ವರ್ಷಗಳ ಅನುಭವದ ಮೇಲೆ ಈ ದಿನ ನಿಮಗೆ ಗೊತ್ತಾಗುವಂಥ ವಿಚಾರ ಏನಿದೆ ಅದು ಮತ್ತಷ್ಟು ಜ್ಞಾನ ವಿಕಾಸವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನ ಅನಗತ್ಯವಾಗಿ ಯಾವುದೇ ವಿಚಾರದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಭಗವಂತ ಇಟ್ಟಂತಾಗತ್ತೆ. ಭಗವಂತನ ಒಂದು ಯೋಜನೆಯಂತೆ ಕೆಲಸ ಕಾರ್ಯಗಳು ನಡೆಯುವಂಥದ್ದು, ಮುಂದಿನ ಭವಿಷ್ಯ ಕೂಡ ಇರುವಂಥದ್ದು. ಹಾಗಾಗಿ ಯಾವುದಕ್ಕೂ ಕೂಡ ಚಿಂತೆ ಮಾಡದೆ
ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಹಾಗೆ ಈ ದಿನ ವಿಶ್ರಾಂತಿಯ ಕೊರತೆ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಒಂದು ಬೇಸರ ಹಲವು ಆನಂದಗಳನ್ನು ಹಾಳು ಮಾಡಬಹುದು. ಹಾಗಾಗಿ ಯಾವುದೇ ವಿಚಾರದಲ್ಲಿ ಬೇಸರ ಆಗ್ತಾ ಇದ್ದರೆ ಆ ಒಂದು ಕ್ಷೇತ್ರವನ್ನು ಸ್ವಲ್ಪ ದೂರ ಇಡಿ. ನಿಮಗೆ ಒದಗುವಂಥ ಆನಂದ, ಸಂತೋಷ ಇತ್ಯಾದಿಗಳನ್ನು ಅನುಭವಿಸುವಂಥ ಒಂದು ಮನಸ್ಸಿರಲಿ. ಹಾಗೆ ಈ ದಿನ ವಿಶೇಷವಾಗಿ ಚರ್ಮದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಆಯವ್ಯಯದ ಸರಿಯಾದಂಥ ಸಂಯೋಜನೆ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗಾಗಿ ಪ್ರತಿಯೊಂದು ಅಂಶವೂ ಕೂಡ ನಿಮ್ಮ ನಿಯಂತ್ರಣದಲ್ಲಿದೆ ಅನ್ನುವಂಥ ಭಾವನೆ ಬಂದಾಗ ಈ ದಿನ ನಿಮಗೆ ಯಶಸ್ವಿ ದಿನ ಅನಿಸುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಒತ್ತಡಗಳಿರುವಂತಹ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಪ್ರಯಾಣದಲ್ಲೂ ಕೂಡ ಈ ದಿನ ಸ್ವಲ್ಪ ಕಸಿವಿಸಿಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೆಲವು ಅಹಿತಕರ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸಬಹುದು. ಹಾಗಾಗಿ ಕೆಲಸದ ಮೇಲೆ ಸಂಪೂರ್ಣವಾದಂತಹ ಗಮನ ಇದ್ದರೆ ಬೇರೆ ಕಡೆ ಮನಸ್ಸು ಹರಿಯಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಚಂಚಲವಾಗಿರುವಂಥ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿಕ್ಕೆ ಇದು ಸಾಧ್ಯವಾಗುತ್ತೆ. ಹಾಗೆ ನಿಮ್ಮ ವಿರೋಧಿಗಳು ಈ ದಿನ ನಿಮ್ಮ ಬಗ್ಗೆ ಗಾಳಿ ಸುದ್ದಿಯನ್ನು ಹಬ್ಬಿಸುವಂಥದ್ದು ಅಥವಾ ನಿಮ್ಮ ಒಂದು ಹೆಸರಿಗೆ ಮಸಿ ಬಳಿಯುವಂಥ ಪ್ರಯತ್ನದಲ್ಲಿರ್ತಾರೆ. ಅಂಥವರ ಒಂದು ಹೇಳಿಕೆಗಾಗಲಿ ಅಂಥವರ ಪ್ರಯತ್ನಕ್ಕಾಗಲಿ ಈ ದಿನ ಮಹತ್ವ ಕೊಡಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ನೀವು ಮುತುವರ್ಜಿಯಿಂದ ಮುಂದುವರಿಸಿ. ಹಾಗೆ ಈ ದಿನ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಲೆಕ್ಕಾಚಾರದಲ್ಲಿರಲಿ. ಯಾವುದೇ ಒಂದು ವಿಚಾರ ಆಗಲಿ, ಯಾವುದೇ ಹಣಕಾಸಿನ ಸಂದರ್ಭಗಳಾಗಲಿ ನಿಮಗೆ ಈ ದಿನ ಸ್ವಲ್ಪ ನಷ್ಟವನ್ನು ಉಂಟು ಮಾಡ್ಬೋದು. ಹಾಗಾಗಿ ಈ ದಿನ ತುಂಬ ಒಂದು ಬುದ್ಧಿವಂತಿಕೆಯ ಅವಶ್ಯಕತೆ ನಿಮ್ಮನ್ನು ಕಾಡಿಸುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥದ್ದು ನಿಮ್ಮ ಇಚ್ಛೆ, ಆದರೆ ಅದರ ಫಲಾಫಲಗಳನ್ನು ಕೊಡುವಂಥವನು ದೇವರು. ಹಾಗಾಗಿ ದೇವರ ಇಚ್ಛೆಯಂತೆ ಈ ದಿನ ಕೆಲಸಗಳು ಫಲಿತಾಂಶಗಳು ಆಗುತ್ತೆ. ಹಾಗಾಗಿ ಗಾಳಿಯಲ್ಲಿ ಗೋಪುರವನ್ನು ಕಟ್ತಾ ಸಮಯವನ್ನು ಕಳಿಬೇಡಿ. ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಒಳ ಬರದಂತೆ ನೀವು ನೋಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಧನಾತ್ಮಕವಾದಂತಹ ದೃಷ್ಟಿಕೋನದ ಅಗತ್ಯ ಇದೆ. ಹಾಗೆ ಈ ದಿನ ಕುಟುಂಬದಲ್ಲಿರುವಂತಹ ಹಿರಿಯರ ಬಗ್ಗೆ ಸ್ವಲ್ಪ ಗೌರವದಿಂದ ನಡ್ಕೊಳ್ಳುವಂಥದ್ದು, ಅವರ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದನ್ನು ಮಾಡಿ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ, ಲಾಭದಾಯಕವಾಗಿರುವಂಥ ದಿನ. ಹಾಗಾಗಿ ಈ ದಿನ ಕಾರ್ಯ ಸಾಧನೆ ಮಾಡಲಿಕ್ಕೆ ನಿಮ್ಮ ಸಮಯವನ್ನು ಸದುಪಯೋಗಪಡಿಸ್ಕೊಳ್ತೀರಿ. ಬಹಳ ವಿಶೇಷವಾಗಿ ನಿಮ್ಮ ಒಂದು ಕಾರ್ಯ ಸಾಧನೆ, ನಿಮ್ಮ ಕಾರ್ಯಪಟುತ್ವ, ನಿಮ್ಮಲ್ಲಿರುವಂಥ ಇನ್ವಾಲ್ವ್ಮೆಂಟ್ ಇರಲಿ ಅಥವಾ ಆತ್ಮವಿಶ್ವಾಸ ಇರಲಿ, ಹಾಗೆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ಚಾಕಚಕ್ಯತೆ, ಈ ಎಲ್ಲವನ್ನು ಕೂಡ ನೀವು ಅಂದುಕೊಂಡಂಥ ರೀತಿಯಲ್ಲಿ ಬಳಸ್ಕೊಳ್ತೀರಿ. ಹಾಗಾಗಿನೇ ಬೇರೆಯವರು ನಿಮ್ಮನ್ನು ಆದರ್ಶ ವ್ಯಕ್ತಿ ಅಂತ ಹೇಳಿ ಪರಿಗಣಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತುಗಳಿರಲಿ, ಅವರ ಒಂದು ಸಪೋರ್ಟ್ ಇರಲಿ, ಈ ದಿನ ನೀವು ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಸಹಕಾರಿಯಾಗಿರುತ್ತೆ. ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಲಾಭ ಇದೆ. ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಉದ್ಯೋಗದಲ್ಲಿ ಪ್ರಶಂಸೆ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಸಮಯವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ತೀರಿ. ಹಾಗೆ ಕಸದಿಂದ ರಸವನ್ನು ತೆಗೆಯುವಂಥ ಒಂದು ಕಲೆಗಾರಿಕೆ ನಿಮ್ಮಲ್ಲಿದೆ. ಬೇಡ ಅಂತ ಹೇಳಿ ಬಿಸಾಕಿರುವಂಥ ವಸ್ತುವಿನಿಂದ ಕೂಡ ಒಂದು ಬಳಕೆಯನ್ನು, ಉಪಯೋಗವನ್ನು ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಿಮಗಿರುತ್ತೆ. ಹಾಗಾಗಿ ಇದೆಲ್ಲವನ್ನು ಕೂಡ ಈ ದಿನ ನಿಮ್ಮ ಜೀವನದಲ್ಲಿರುವಂಥ ಒಂದು ಆಸಕ್ತಿಯನ್ನು ತೋರಿಸುತ್ತೆ. ಹಾಗಾಗಿ ಜೀವನ ಅಂದರೆ ಎಷ್ಟು ಇಷ್ಟ, ನಿಮ್ಮ ಕುಟುಂಬ ಅಂದರೆ ನಿಮಗೆ ಎಷ್ಟು ಆಪ್ಯಾಯಮಾನ ಅನ್ನುವಂಥ ವಿಚಾರಗಳನ್ನು ಕೂಡ ಈ ದಿನ ನೀವು ಒಂದು ಕೆಲಸದ ಮೂಲಕ ತೋರಿಸ್ತೀರಿ.
ಹಾಗೆ ಈ ದಿನ ಸಮಯ ಸಾಧಕರ ಸಹವಾಸವನ್ನು ಮಾಡಬೇಡಿ. ಹಿತಶತ್ರುಗಳಿಂದ ಆದಷ್ಟು ದೂರ ಇರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳಿರೋದ್ರಿಂದ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವೇದಿಕೆ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಸಮಾಧಾನಕರವಾಗಿರುವಂಥ ಒಂದು ಫಲಿತಾಂಶ ಸಿಕ್ಕತ್ತೆ ನಿಮಗೆ. ಇದು ಸಂತೋಷವನ್ನು ತರುವಂಥ ವಿಚಾರ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅನುಕೂಲವಾಗಿರೋದ್ರಿಂದ ಕಾರ್ಯ ಸಾಧನೆ ಮಾಡಲಿಕ್ಕೆ, ಅದರ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಅದರಲ್ಲೂ ಈ ಪಾಲುದಾರಿಕೆ ವ್ಯವಹಾರಗಳು ನಿಮಗೆ ಈ ದಿನ ಲಭ್ಯವಾಗುತ್ತೆ. ನಿಮ್ಮ ಉದ್ಯೋಗ ಬಹಳ ಅದ್ಭುತವಾದಂತಹ ಒಂದು ರೀತಿಯಲ್ಲಿ ನಿಮಗೆ ಅನುಭವವನ್ನು ತರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಳ್ತೀರಿ. ಅದರಲ್ಲೂ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಬಹಳ ಬೇಗ ನಿಮಗೆ ಒದಗಿ ಬರುತ್ತೆ. ಇನ್ನು ವಿಶೇಷವಾಗಿ ಮನಸ್ಸಿನ ನೆಮ್ಮದಿಗಾಗಿ ಈ ದಿನ ಹಲವಾರು ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಈ ಒತ್ತಡದ ಜೀವನದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಮನಸ್ಸಿದೆ. ಅದಕ್ಕಾಗಿಯೇ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಮನಕಾರಕ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥವನು. ಹಾಗಾಗಿ ಏನೇ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ಒಂದು ರೀತಿಯ ಸಮಾಧಾನ ಇರಬೇಕು. ಆ ಕೆಲಸದಿಂದ ಪೂರ್ಣ ಪ್ರಮಾಣದ ಫಲಿತಾಂಶ ಬರಬೇಕು. ಅದರಲ್ಲೂ ಆ ಫಲಿತಾಂಶವನ್ನು ಅನುಭವಿಸುವಂಥ ಒಂದು ತಾಳ್ಮೆ ಇರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಈ ದಿನದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನೀವು ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಹಾಗೆ ಈ ದಿನ ಮನೆ ವಾರ್ತೆಗಾಗಿ ಖರ್ಚು ಮಾಡುವಂಥದ್ದು, ಅದರಲ್ಲೂ ವಿಪರೀತ ಖರ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಯಾವುದು ಅಗತ್ಯತೆ ಇದೆಯೋ ಅದಕ್ಕೆ ಮಾತ್ರ ಈ ದಿನ ಖರ್ಚಾಗುತ್ತೆ. ಆದರೆ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗ್ಬೋದು, ನಿಮ್ಮ ಕೈಮೀರಿ ವೆಚ್ಚಗಳಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ನ್ಯೂನತೆಯನ್ನು ಮರೆಮಾಚುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಬೇಕಂತಲೇ ಪೋಸ್ಟ್ಪೋನ್ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳು ಬೇರೆಯವರಿಗೆ ತಿಳಿಯಬಾರದು ಅಂತ ಹೇಳಿ ಮರೆಮಾಚುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ತೆಳ್ಳಗಿನ ಬೆಳ್ಳಗಿನ ಮಾತುಗಳಿಂದ ನೀವು ಬೇರೆಯವರನ್ನು ಮೆಸ್ಮರೈಸ್ ಮಾಡುವಂಥದ್ದು, ಅವರನ್ನು ಕೂಡ ಒಂದು ಚಮತ್ಕಾರಿ ಪ್ರಭಾವ ವಲಯಕ್ಕೆ ಸೆಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ಸಮಯವನ್ನು ತರುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ ಆದರೂ ಕೂಡ ಹಿರಿಯರ ವಾತ್ಸಲ್ಯ, ಅವರ ಸಹಾಯ ಸಹಕಾರಗಳು ನಿಮಗೆ ಲಭ್ಯವಾಗತ್ತೆ. ಏಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ವರ್ಚಸ್ಸು ಆ ರೀತಿಯಲ್ಲಿ ಪ್ರಭಾವಿತವಾಗಿರುವಂಥದ್ದು. ಹಾಗೆ ಕೆಲವು ಕೆಲಸಗಳಿಂದ ನಿಮಗೆ ಹತಾಶೆ ಉಂಟಾಗಬಹುದು, ಬೇಸರ ಆಗ್ಬೋದು, ಜಿಗುಪ್ಸೆ ಆಗ್ಬೋದು, ಎಲ್ಲ ಒಂದು ಕಡೆ ಕೆಲಸವನ್ನೇ ಕೈ ಬಿಡಬೇಕು ಅನ್ನುವಂಥ ಮನಸ್ಸು ಕೂಡ ಆಗ್ಬೋದು. ಏಕೆಂದರೆ ಅದು ಯಾವುದೇ ರೀತಿಯ ಲಾಭವನ್ನು ತರಲ್ಲ, ಅದರಿಂದ ಯಾವುದೇ ರೀತಿಯ ಉಪಯೋಗಗಳು ನಿಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಕೆಲವೊಂದು ಕೆಲಸಗಳನ್ನು ಕೈಬಿಟ್ಟು ಬೇರೆ ಒಂದು ಹೊಸ ಕೆಲಸವನ್ನು ಆರಂಭ ಮಾಡುವಂಥ ತರಾತುರಿಯಲ್ಲಿ ಇರ್ತೀರಿ. ಆದರೆ ಈ ದಿನ ಅಂತಹ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ಅಲ್ಲ. ಹಾಗಾಗಿ ಇದ್ದುದರಲ್ಲೇ ನೀವು ಒಂದು ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಬೇರೆಯವರಿಗಾಗಿ ತುಂಬ ಶ್ರಮ ಪಡುವಂಥ ಸಂದರ್ಭ ಇದೆ. ಬೇರೆಯವರನ್ನು ಓಲೈಸಬೇಕು, ಬೇರೆಯವರನ್ನು ಸಂತೋಷಗೊಳಿಸಬೇಕು, ಬೇರೆಯವರಿಂದ ಈ ದಿನ ನಿಮಗೆ ಯಾವುದೋ ಒಂದು ಸಹಕಾರ ಸಿಗಬೇಕು, ಸಹಾಯ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಋಣಾತ್ಮಕ ಚಿಂತನೆಗಳೇ ಹೆಚ್ಚಾಗುವಂಥದ್ದು, ಎಲ್ಲವೂ ಕೂಡ ನೆಗೆಟಿವ್ ಥಾಟ್ಸಲ್ಲೇ ಈ ದಿನ ಹೆಚ್ಚು ಸಮಯ ಇರುತ್ತೆ. ಹಾಗೆ ಈ ದಿನ ಹೆಚ್ಚಿನ ಜವಾಬ್ದಾರಿ ಇರುತ್ತೆ, ಕಾರ್ಯಭಾರದ ಒತ್ತಡ ಇರುತ್ತೆ. ಇದರಿಂದ ಕೆಲಸವನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಬೇರೆಯವರ ಮೇಲೆ ಸ್ವಲ್ಪ ಅಸಹನೆ ಇರುವಂಥದ್ದು, ಬೇರೆಯವರ ಮೇಲೆ ಬಹಳ ಬೇಗ ಕೋಪಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತು ಕೂಡ ನಿಮ್ಮ ನಿಯಂತ್ರಣದಲ್ಲಿರಲ್ಲ.
ಇದರಿಂದಲೇ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಬಹಳ ಬೇಗ ಉಂಟು ಮಾಡ್ಕೊಳ್ತೀರಿ. ಸಂಬಂಧಗಳು ದೂರ ದೂರ ಆಗುವಂಥದ್ದು ಈ ದಿನದ ನಿಮ್ಮ ನಡವಳಿಕೆಯಿಂದ. ಅದರಲ್ಲೂ ಸ್ವಲ್ಪ ಆಕ್ರಮಣಕಾರಿ ಸ್ವಭಾವ ಇದೆ ಅನ್ನುವಂಥದ್ದನ್ನು ತೋರಿಸ್ಬಿಡ್ತೀರಿ. ಹಾಗಾಗಿ ನಿಮ್ಮ ಇನ್ನೊಂದು ಮುಖದ ಪರಿಚಯ ಈ ದಿನ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನ ಸಮಯವನ್ನು ವ್ಯರ್ಥವಾಗಿ ಕಳೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಮಯ ಅನ್ನುವಂಥದ್ದು ಅಮೂಲ್ಯ. ಟೈಮ್ ಈಸ್ ಮನಿ, ಇದೆಲ್ಲ ನಿಮಗೆ ಗೊತ್ತಿದೆ. ಆದರೂ ಈ ದಿನ ವೃಥಾ ಕಾಲ ಕಳೆಯುವಂಥದ್ದು, ಏನೋ ಒಂದು ಕಡೆ ಸೋಮಾರಿತನ ಬಂದು ಕೆಲಸ ಕಾರ್ಯಗಳಿಂದ ನೀವು ಹಿಮ್ಮುಖರಾಗುವಂತೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರು ಎಷ್ಟೇ ಒಂದು ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ಹೇಳಿ, ಮೋಟಿವೇಶನಲ್ ಸ್ಪೀಚ್ ಕೊಡಲಿ, ಅದನ್ನು ಕೇಳಿಸ್ಕೊಳ್ಳಿ. ಏನೇ ಮಾಡಿದ್ರೂ ಈ ದಿನ ನಿಮ್ಮ ಮನಸ್ಸು ಕೆಲಸದಲ್ಲಿ ತಲ್ಲೀನರಾಗಲ್ಲ. ಹಾಗಾಗಿ ಆಸಕ್ತಿ ಕಡಿಮೆ ಇರುವಂಥ ಸಂದರ್ಭ ಇದೆ. ಇನ್ನು ಬಂದದ್ದು ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ತುಂಬ ರೆಸಿಸ್ಟ್ ಮಾಡುವಂಥದ್ದು ಇದೆ. ಹಾಗಾಗಿ ಪ್ರತಿರೋಧ ಮಾಡುವಂಥ ಮನಸ್ಸು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ದಾಂಪತ್ಯದ ಜೀವನದಲ್ಲಿ ಈ ದಿನ ನೆಮ್ಮದಿ ನೆಲೆಸಬೇಕು ಅಂತ ಹೇಳಿದ್ರೆ ಯಾವುದೇ ವಿಚಾರವನ್ನು ಲಘುವಾಗಿ ತೆಗೆದುಕೊಳ್ಬೇಡಿ. ಕುಟುಂಬಸ್ಥರು ಹೇಳುವಂತಹ ಮಾತುಗಳಿರಲಿ, ಅವರ ಒಂದು ಬೇಡಿಕೆಗಳಿರಲಿ, ಅದನ್ನು ಬಹಳ ವಿಶೇಷವಾಗಿ ನೀವು ಪರಿಗಣಿಸಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಮೇಲೂ ಕೂಡ ಈ ದಿನ ದೋಷಾರೋಪಣೆಗಳು ಬರುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಕಡಿವಾಣ ಹಾಕಬೇಕು. ನಿಮ್ಮ ದುಡಿಮೆ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಉಳಿತಾಯದ ಪ್ರವೃತ್ತಿಯನ್ನು ಈ ಸಂದರ್ಭದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಕಲಾವಿದರಿಗೆ ಹೊಸ ಹೊಸ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಇರುವಂತಹ ಸಂದರ್ಭ. ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವಂತಹ ಒಂದು ವಿಚಾರದಲ್ಲಿ ತುಂಬ ಯಾಮಾರ್ಬಿಡ್ತೀರಿ. ಹಾಗಾಗಿ ನೀವಾಗಿ ಮಾಡಿಕೊಳ್ಳುವಂತಹ ಒಂದು ಎಡವಟ್ಟು ಈ ದಿನ ನಿಮಗೆ ಸಂತೋಷವನ್ನು ದೂರ ಮಾಡಿಬಿಡುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸೌಹಾರ್ದಯುತವಾಗಿರುವಂಥ ದಿನ. ಕುಟುಂಬಸ್ಥರ ಜೊತೆಯಲ್ಲಿ ಚೆನ್ನಾಗಿರ್ತೀರಿ, ಮಕ್ಕಳ ಜೊತೆಯಲ್ಲಿ ಆರಾಮಾಗಿರ್ತೀರಿ. ಹಾಗೆ ಮೇಲಧಿಕಾರಿಗಳಾಗಲಿ, ಸಹೋದ್ಯೋಗಿಗಳಾಗಲಿ, ನಿಮ್ಮ ವ್ಯಾಪಾರಸ್ಥರ ಬಂಧುಗಳಾಗಲಿ, ಪಾಲುದಾರರಾಗಲಿ, ಇವರೆಲ್ಲರ ಜೊತೆಯಲ್ಲಿ ಈ ದಿನ ಬಹಳ ಉತ್ತಮವಾದಂಥ ವಿಶ್ವಾಸವನ್ನು ಹೊಂದಿರ್ತೀರಿ. ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ. ಹಾಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ತುಂಬ ಈ ದಿನ ಕಷ್ಟಪಡುವಂಥದ್ದು ಕೂಡ ಇದೆ. ಹೆಣಗಾಡ್ತೀರಿ, ಆದರೂ ಕೂಡ ಆ ಮಾತನ್ನು ಉಳಿಸಿಕೊಂಡಾಗ ಸಿಕ್ಕುವಂತಹ ಸಮಾಧಾನ, ಸಂತೃಪ್ತಿ ಬೇರೆ ಯಾವುದರಿಂದಲೂ ಕೂಡ ನಿಮಗೆ ಈ ದಿನ ಸಿಕ್ಕಲ್ಲ. ಹಾಗೆ ಈ ದಿನ ಕಷ್ಟಕರವಾದ ಕೆಲಸವನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವಂತಹ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದೆ. ಕಷ್ಟ ಅಂತ ಹೇಳಿ ಕೈ ಬಿಡಲ್ಲ, ಅದನ್ನು ಒಂದು ಕೈ ನೋಡ್ತೇನೆ ಅನ್ನುವಂಥ ಒಂದು ಹಠದ ಸ್ವಭಾವದಿಂದ ಕೆಲಸವನ್ನು ಮಾಡ್ತೀರಿ. ಹಾಗೆ ಈ ದಿನ ದಾಂಪತ್ಯದಲ್ಲಿ ನೆಮ್ಮದಿ ಇದೆ. ದಂಪತಿಗಳು ವಿಶೇಷವಾಗಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಬೇಕಾಗಿರುವಂಥ ಕೆಲವು ವಿಚಾರಗಳನ್ನು ಚರ್ಚೆಯ ಮೂಲಕ ಬಗೆಹರಿಸ್ಕೊಳ್ತೀರಿ. ಹಾಗೆ ಏಕಾಗ್ರತೆಯಿಂದ ಕಾರ್ಯನಿರ್ವಹಿಸುವಂಥ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದಂಥ ಅವಕಾಶಗಳಿದೆ. ಹಾಗಾಗಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಒಂದು ಸ್ಪರ್ಧೆಯಲ್ಲಿ ನೀವು ಯಾವ ರೀತಿಯಲ್ಲಿ ಅಣಿಯಾಗಿದ್ದೀರಿ ಅನ್ನುವಂಥದ್ದನ್ನು ತೋರಿಸಲಿಕ್ಕೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕೆಲಸಗಳನ್ನು ಈ ದಿನ ನೀವೇ ಮಾಡಿಕೊಳ್ಳೋದ್ರಿಂದ ನಿಮ್ಮ ಅನುಭವ ಜಾಸ್ತಿ. ಹಾಗೆ ಈ ದಿನ ನಿಮ್ಮ ಶಿಸ್ತಿನ ಜೀವನ ಬೇರೆಯವರಿಗೆ ಸ್ವಲ್ಪ ಕಹಿಯಾಗಬಹುದು, ಅದು ಅಷ್ಟಾಗಿ ಅವರಿಗೆ ಜೀರ್ಣವಾಗದೇ ಇರಬಹುದು. ಆದರೂ ಕೂಡ ನಿಮ್ಮ ತನವನ್ನು ನೀವು ಬಿಟ್ಕೊಡ್ಬೇಡಿ, ಯಾವುದಕ್ಕೂ ಕೂಡ ರಾಜಿ ಆಗಬೇಡಿ. ಹಾಗೆ ಹಣಕಾಸಿನ ಪರಿಸ್ಥಿತಿ ಈ ದಿನ ಆಶಾದಾಯಕವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ. ಆದ್ದರಿಂದಲೇ ಈ ದಿನ ಬಹಳ ಕಂಫರ್ಟಬಲ್ ಆಗಿ ಸೌಕರ್ಯದಿಂದ ಇರುವಂಥ ಸಂದರ್ಭಗಳು. ಕುಟುಂಬಸ್ಥರಾಗಲಿ, ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಾಗಲಿ ಈ ದಿನ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಅರ್ಥ ಆಗುತ್ತೆ. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಏನಿದೆ, ಸಂವಹನ, ಅದು ಕೂಡ ಕೆಲವರಿಗೆ ತುಂಬ ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಆದರ್ಶಮಯವಾಗಿರುವಂಥ ಸಂದರ್ಭಗಳು ಬರುತ್ತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ. ಏಕೆಂದರೆ ನಿಮ್ಮ ಸೌಹಾರ್ದಯುತವಾದಂತಹ ಮನೋಭಾವ ಬಹಳ ವಿಶೇಷವಾದಂಥ ಸಂಬಂಧಗಳನ್ನು ರೂಢಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ದೂರ ಹೋಗಿರುವಂತಹ ಸ್ನೇಹಿತರು ಹತ್ತಿರ ಬರ್ತಾರೆ. ಅಪಾರ್ಥ ಮಾಡಿಕೊಂಡಿರುವಂತಹ ಬಂಧುಗಳು ಈ ದಿನ ನಿಮ್ಮ ಸಹಾಯಕ್ಕೆ ಬರ್ತಾರೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ಈ ದಿನ ನಿಮ್ಮ ಬೇಕು ಬೇಡಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾರೆ. ಇದೆಲ್ಲವನ್ನು ನೋಡಿದ್ರೆ ನೀವು ಬದಲಾವಣೆಯ ಮಾರ್ಗದಲ್ಲಿ ಇರ್ತೀರಿ. ಹಾಗಾಗಿ ನಿಮ್ಮ ಪ್ರಯತ್ನ ತೆರೆಮರೆಯಲ್ಲಿ ಹೆಚ್ಚಿನ ಪ್ರಭಾವಶಾಲಿಯಾಗಿ ಪರಿಣಮಿಸ್ತಾ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ಹೆಚ್ಚು ಅನುಕೂಲಕರವಾಗಿರುವಂಥ ವಿಚಾರಗಳು ಕೂಡಿ ಬರುತ್ತೆ. ಹಾಗಾಗಿ ಅಂದುಕೊಂಡಂಥ ಕೆಲಸಗಳಾಗುತ್ತೆ. ಹಾಗೆ ರೊಟ್ಟಿ ತುಪ್ಪಕ್ಕೆ ಜಾರಿದಂತೆ ಕೆಲವು ಘಟನೆಗಳು ಸನ್ನಿವೇಶಕ್ಕೆ ಅನುಗುಣವಾಗಿ ಮಾರ್ಪಾಟಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಯಾವುದೇ ರೀತಿಯ ಫಲಿತಾಂಶಗಳು ಯಾವುದೇ ರೀತಿಯ ಕೆಲಸದಿಂದ ಬಂದರೂ ಕೂಡ ಅದು ನಿಮಗೆ ಅನುಕೂಲವನ್ನೇ ತರುತ್ತೆ. ಅದರಲ್ಲೂ ಒಂದು ಅನುಕೂಲ ಇದೆ, ಅದರಲ್ಲೂ ಒಂದು ಬೆನಿಫಿಟ್ ಅನ್ನುವಂಥದ್ದನ್ನು ನೋಡ್ತೀರಿ. ಇನ್ನು ಈ ದಿನ ನಿಮ್ಮ ಭಾಗಕ್ಕೆ ಬಂದಿರುವಂಥ ಆಸ್ತಿ ಆಗಲಿ ಅಥವಾ ಯಾವುದೇ ರೀತಿಯ ಜವಾಬ್ದಾರಿಗಳಿದ್ದಾಗಲಿ ಅದನ್ನು ಬಹಳ ಇಷ್ಟಪಡುವಂಥದ್ದು, ಅದನ್ನು ರೂಢಿಸಲಿಕ್ಕೆ ಬೇಕಾದಂತಹ ಕೆಲವು ತೀರ್ಮಾನಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಏಕಾಗ್ರತೆಯಿಂದ ಕಾರ್ಯನಿರ್ವಹಿಸಿದರೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಪರೀಕ್ಷೆಗಳಲ್ಲಿರಿ ಅಥವಾ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿದ್ದರೂ ಕೂಡ ನಿಮ್ಮ ಒಂದು ಮನಸ್ಸಿಗೆ ಸಮಾಧಾನಕರವಾದಂಥ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಇತರರ ಮೇಲಿನ ನಿರೀಕ್ಷೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಹೆಚ್ಚು ಡಿಪೆಂಡ್ ಆಗಬೇಡಿ. ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃಪ್ತಿ ಎಲ್ಲಿದೆ, ಸಂತೋಷ ಎಲ್ಲಿದೆ, ನೆಮ್ಮದಿ ಎಲ್ಲಿದೆ ಅಂತ ಹೇಳಿ ಹುಡುಕುವಂತಹ ಸಂದರ್ಭಗಳು ಬರಬಹುದು. ಹಾಗಾಗಿ ಮಿಶ್ರ ಫಲಗಳಿದ್ದರೂ ಕೂಡ ಈ ದಿನ ಹೆಚ್ಚು ಮುತುವರ್ಜಿಯಿಂದ ಕೆಲಸ ಮಾಡ್ತೀರಿ, ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ಹಾಗಾಗಿ ಅಲ್ಪ ಸ್ವಲ್ಪ ಪ್ರತಿಫಲ ಬಂದರೂ ಕೂಡ ಅದನ್ನೇ ಈ ದಿನ ಸರ್ವಸ್ವ ಅಂದ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಸಂಶೋಧಕರಿಗೆ ಉತ್ತಮವಾದಂಥ ಯಶಸ್ಸು ಸಿಕ್ಕತ್ತೆ. ಹೊಸ ಹೊಸ ಕಾರ್ಯಕ್ಷೇತ್ರಗಳ ಅನ್ವೇಷಣೆ ಆಗುವಂಥದ್ದು, ಹೊಸ ಕೆಲಸಗಳನ್ನು ಹುಡುಕ್ತೀರಿ, ಹೊಸದಾದಂಥ ಒಂದು ಮಾರ್ಗೋಪಾಯ ನಿಮಗೆ ಒದಗಿ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ವರ್ಗಾವಣೆ ಆಗುವಂಥದ್ದು, ಬಡ್ತಿ ಸಿಕ್ಕುವಂಥದ್ದು ಅಥವಾ ನಿಮ್ಮ ಒಂದು ಇಷ್ಟದ ಕೆಲಸ ನಿಮಗೆ ಜವಾಬ್ದಾರಿಯುತವಾಗಿ ವರ್ಗಾವಣೆ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ಬದಲಾವಣೆಗಳು ಆಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಏನು ಸಿಕ್ಕತ್ತೆ. ಆದರೆ ಆ ಒಂದು ಗೌರವ ಸ್ಥಾನಮಾನ ಈ ದಿನ ನಿಮ್ಮ ಆತುರದ ನಿರ್ಣಯದಿಂದ ಸ್ವಲ್ಪ ಮಸುಕಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಯಾವುದೇ ವಿಚಾರದಲ್ಲಾದರೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮ್ಸ್ಗೆ ಹೋಗುವಂಥದ್ದು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಸ್ನೇಹಿತರ ಜೊತೆಯಲ್ಲಿ ತುಂಬ ಸಂಯಮದಿಂದ ಈ ದಿನ ಇರಬೇಕಾಗತ್ತೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ ವ್ಯವಹಾರ ಏನಾದರೂ ಇದ್ದರೆ ಸ್ವಲ್ಪ ಲೆಕ್ಕಾಚಾರಯುತವಾಗಿರಲಿ. ಕುಳಿತು ಈ ದಿನ ಚರ್ಚಿಸಿ ಮಾತಾಡುವಂಥದ್ದು, ಅದಕ್ಕಾಗಿ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸುಲಭವಾಗಿ ಲಾಭ ಸಿಕ್ಕತ್ತೆ, ಸುಲಭವಾಗಿ ಅನುಕೂಲ ಆಗುತ್ತೆ, ಎಲ್ಲವೂ ಕೂಡಿ ಬರುತ್ತೆ ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಳ್ಬೇಡಿ. ಅಷ್ಟೊಂದು ನಂಬಿಕೆ ಬೇಡ, ಏಕೆಂದರೆ ಇದು ಅಪನಂಬಿಕೆಯಾಗಿ ಪರಿಣಮಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಸ್ತ್ರೀಯರು ವಿಶೇಷವಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳೆಯದೆ ಅದನ್ನು ಸರಿದೂಗಿಸಿಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ
ವಿಶೇಷವಾದಂಥ ಆಸಕ್ತಿ ಇದೆ. ಎಲ್ಲೂ ಕೂಡ ನಷ್ಟ ಆಗಬಾರ್ದು, ಎಲ್ಲೂ ಸೋಲಾಗಬಾರ್ದು ಅನ್ನುವಂಥ ಮುತುವರ್ಜಿ ಈ ದಿನ ಬಹಳ ವಿಪರೀತವಾಗಿರುತ್ತೆ. ಹಾಗೆ ಈ ದಿನ ಜಾಣ್ಮೆಯಿಂದ ನಿಮಗೆ ಬರುವಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ತಾಳ್ಮೆ ಚೆನ್ನಾಗಿದೆ. ಯಾರು ಎಷ್ಟೇ ರೇಗಿಸಲಿ, ಎಷ್ಟೇ ಅನ್ಯಾಯ ಆಗಿರಲಿ, ಈ ದಿನ ನಿಮ್ಮ ಈ ಒಂದು ತಾಳ್ಮೆಯ ಚೌಕಟ್ಟನ್ನು ಮೀರಲ್ಲ. ಹಾಗೆ ಈ ದಿನದಲ್ಲಿ ವಿವಾಹ ಯೋಗ ಕೂಡಿ ಬರುವಂಥವ್ರಿಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಒಂದು ಅವಕಾಶ ಕೂಡ ಇದೆ. ಹಾಗೆ ಕೃಷಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಎಲ್ಲೋ ಒಂದು ಕಡೆ ಭರವಸೆಯ ಬೆಳಕು ಈ ದಿನ ಸಿಕ್ಕುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ಗೊಂದಲಗಳಿದೆ, ಗೋಜಲುಗಳಿದೆ. ಅದರಲ್ಲೂ ಸರ್ಕಾರದ ಈ ಕಾನೂನುಗಳೇನಿದೆ ಅದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಆರೋಗ್ಯದಲ್ಲಿರುವಂಥ ವ್ಯತ್ಯಾಸ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತೆ. ನೀವು ಅಂದುಕೊಂಡಂತಹ ಕೆಲಸವನ್ನು ಸಕಾಲಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮ ಎಲ್ಲ ಯೋಜನೆಗಳು ಕೂಡ ಈ ದಿನ ಅದಲು ಬದಲಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡದೇ ಇರುವಂಥದ್ದು ಬಹಳ ಉತ್ತಮ. ಇನ್ನು ವಯಸ್ಸಾದ ವ್ಯಕ್ತಿಗಳ ಆರೋಗ್ಯವನ್ನು ಈ ದಿನ ನಿರ್ಲಕ್ಷ್ಯ ಮಾಡಬೇಡಿ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಈ ದಿನ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಹಾಗೆ ಎಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಮುಗಿಬೇಕು ಅಂತ ಹೇಳಿದ್ರೆ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 3ರಲ್ಲಿ ಚಂದ್ರ ಇದ್ದಾಗ ಬಹಳ ವಿಶೇಷವಾಗಿ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ನಿಮ್ಮಿಂದ ಒಂದು ರೀತಿಯಲ್ಲಿ ಸಂತೋಷ ಉಂಟಾಗುವಂಥದ್ದು. ನಿಮ್ಮ ಕಾರ್ಯವೇ ನಿಮಗೆ ತೃಪ್ತಿಯನ್ನು ತರುತ್ತೆ. ನಿಮ್ಮ ಬಗ್ಗೆನೇ ನಿಮಗೆ ಈ ದಿನ ತುಂಬ ಹೆಮ್ಮೆ ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ದೂರ ಪ್ರಯಾಣ ಮಾಡುವಂಥ ಒಂದು ಸಂಭವ ಕೂಡ ಇದೆ. ಹಾಗೆ ವ್ಯಾಪಾರ ವೃದ್ಧಿಯಾಗುತ್ತೆ, ಹೊಸ ವ್ಯಾಪಾರದ ವಿಸ್ತರಣೆ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ವ್ಯಾಪಾರದಿಂದ ಅಲ್ಪ ಸ್ವಲ್ಪ ಲಾಭದ ಜೊತೆಗೆ ಕೆಲವು ವ್ಯಕ್ತಿಗಳ ಪರಿಚಯ ಕೂಡ ಆಗುವಂಥದ್ದು ಇದೆ. ಇದು ನಿಮ್ಮ ಭವಿಷ್ಯದಲ್ಲಿ ಉತ್ತಮವಾದಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಈ ಒಂದು ಭೇಟಿ ಅಥವಾ ಈ ಒಂದು ಗೆಳೆತನ ನಿಮಗೆ ಕಾರಣವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುವಂಥದ್ದು. ಅದರಿಂದಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಮಾಡುವಂಥ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ವಿಶೇಷ ಸ್ವಭಾವ ನಿಮ್ಮಲ್ಲಿ ರೂಢಿಯಾಗಿರುತ್ತೆ. ಹಾಗೆ ಈ ದಿನ ಮೇಲಧಿಕಾರಿಗಳ ಬೆಂಬಲದಿಂದ ಕೆಲಸ ಸುಲಭ ಆಗುತ್ತೆ. ಹಾಗಾಗಿ ಎಷ್ಟೇ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಕೂಡ ಅದನ್ನು ಕ್ಷಮಿಸುವಂತಹ ಮೇಲಧಿಕಾರಿಗಳಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂಥ ತಪ್ಪನ್ನು ತಿದ್ದಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಬೆಂಬಲದಿಂದ ಕೆಲವು ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ, ಆಸೆಯಿಂದ ಮಾಡ್ತೀರಿ, ಆಸಕ್ತಿಯಿಂದ ಮಾಡ್ತೀರಿ. ಫಲಿತಾಂಶಗಳನ್ನು ತುಂಬ ಎಂಜಾಯ್ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸಾಲ ಪಡೆಯುವಂಥ ಸಂದರ್ಭದಲ್ಲಿ ಸಾಲದ ಮರುಪಾವತಿಗಾಗಲಿ ಸಾಲದ ಬಳಕೆಯ ಬಗ್ಗೆ ಆಗಲಿ ಈ ದಿನ ತೀವ್ರವಾದ ಕುತೂಹಲ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಸುಮ್ಮನಿದ್ರೂ ಕೂಡ ನಿಮಗೆ ಸೌಕರ್ಯ ಇದೆ, ಒಳ್ಳೆಯ ಯೋಗದ ಲಕ್ಷಣ ಇದೆ, ತುಂಬ ಲಕ್ಕಿ ವ್ಯಕ್ತಿಯಾಗಿ ನೀವು ಇರುವಂಥವರು. ಹಾಗಾಗಿ ಅದೃಷ್ಟವಂತ ದಿನ ನಿಮಗೆ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರು ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥದ್ದನ್ನು ಮರಿಬಾರ್ದು. ಇದು ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮ್ಮ ಮಾತಿನಲ್ಲಿ ವಿಶೇಷವಾದಂಥ ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ. ಮಾತಿನಿಂದ ಕೆಲವು ಅನರ್ಥಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ನಿಮ್ಮ ಸೌಹಾರ್ದದ ಸಂಬಂಧಗಳು ದೂರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮನಸ್ತಾಪಗಳಾಗುವಂಥದ್ದು ಬಹಳ ಬೇಗ. ಆದರೆ ಅದೇ ಮನಸ್ಸನ್ನು ಕೂಡಿಸುವಂಥ ವಿಚಾರಗಳೇನಿದೆ ಅದು ಪ್ರಯಾಸದಾಯಕವಾಗಿರುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಅದರ ಬದಲು ವಿವೇಚನೆಯಿಂದ ವರ್ತನೆ ಮಾಡುವಂಥದ್ದು ಬಹಳ ಮುಖ್ಯ. ಹಾಗೆ ಹೊಸ ಅವಕಾಶಗಳು ಒದಗಿ ಬಂದಾಗ ನಿಮಗೆ ಉತ್ಸಾಹದಾಯಕವಾದಂಥ ಸಮಯವನ್ನು ನಿಮಗೆ ತಂದುಕೊಡುತ್ತೆ. ಆದರೆ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಕೆಲವರಿಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು, ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ
ಆಪ್ತ ಮಿತ್ರರ ಜೊತೆಯಲ್ಲಿ ಯಾವುದೇ ಹಣಕಾಸಿನ ವಿಚಾರಗಳನ್ನು ಕೈಗೊಳ್ಳಬೇಡಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಇದನ್ನು ಸ್ವಲ್ಪ ತಟಸ್ಥರಾಗಿ ಉಳಿದ್ಬಿಡಿ. ಯಾವುದೇ ವಿಚಾರದಕ್ಕೂ ಯಾವುದೇ ಒಂದು ಮಾತನ್ನಾಗಲಿ ಅಭಿಪ್ರಾಯವನ್ನಾಗಲಿ ಹೇಳುವಂಥದ್ದು ಅಥವಾ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಏಕಾಗ್ರತೆಗೆ ಭಂಗ ತರುವಂತಹ ಕೆಲವು ವಿಚಾರಗಳಿದೆ. ಅದರಲ್ಲೂ ಈ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ವಿಚಾರಗಳನ್ನು ಕೂಡ ನಿಮ್ಮ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಮನಸ್ಸು ಹಗುರವಾಗುತ್ತೆ. ಹಾಗಾಗಿನೇ ಕೆಲಸ ಯಶಸ್ವಿಯಾಗಿ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.